ಬೇಡವ, ಸದ್ಯಕ್ಕೆ ಏನು ಬೇಡ ನೋಡು. ಹೊಟ್ಟೆ ನನಗೆ ಯಾಕೋ ಹಸ್ತಿಲ್ಲ, ಒಂಥರ ತುಂಬಿದಂಗೆ ಐತಿ. ಹೊಟ್ಟೆ ಉಬ್ರ ಏನಾರ ಆಗೈತ್ರ ಆತರ? ನಿಂಬೆಹಣ್ಣಿಂದು ಸೋಡಾ ಏನಾರ ಮಾಡ್ಕೊಂಡ್ ತಗೊಂಬರಲ್ಲ? ಹ್ಞೂ ತಗೊಂಬಾರವ, ನನಗೂ ಯಾಕೋ ಹಂಗೆ ಅನಿಸ್ತೈತಿ. ತರ್ತಂತ ತಡ್ರಿ. ಯಾರ್ದೋ ಫೋನ್ ಬರ್ತೈತೆ, ತಡೀರಿ ಅತ್ತಾರ. ಯಾರು ಗೊತ್ತಾಗ್ತಾ ಇಲ್ಲಲ್ಲ. ಹಲೋ, ಯಾರು ಆ ಕಡೆಯಿಂದ ಈ ಕಡೆಯಿಂದ ಶಾರದಾ ಮಾತಾಡ್ತಾ ಇರೋದು? ಹಲೋ, ಈ ಕಡೆಯಿಂದ ನಾನು ರೀ ಅಕ್ಕರ ಮಂಗಳಮ್ಮ ಅಳಿಯಾಳದಿಂದ ಮಾಡಕತ್ತೀನಿ. ಅಯ್ಯೋ ಅಕ್ಕಾರ, ಹೇಳ್ರಿ ಏನ್ ಸಮಾಚಾರ? ಗೊತ್ತಾಗ್ಲಿಲ್ರಿ ಅಕ್ಕಾರ, ನಿಮ್ದು ನಂಬರು ಇದ್ರಾಗೆ ಇರ್ಲಿಲ್ಲ, ಹಂಗಾಗಿ ಹೆಸರು ಏನು ತೋರಿಸ್ಲಿಲ್ಲ, ಗೊತ್ತಾಗ್ಲಿಲ್ಲ. ಹೌದಾ, ಇರ್ಲಿ ಬಿಡ್ರಿ ಅಕ್ಕರ, ನಾನು ನಿಮ್ಮ ಮೈದನ ಹತ್ರ ಇಸ್ಕೊಂಡೆ ನಂಬರು. ಮತ್ತೀಗ ಎಲ್ಲದಕ್ಕೂ ಅವರಿಗೆ ಪಾಪ ಮಾಡಿದ್ರೆ ಅವರು ಎಲ್ಲೋ ಅಲ್ಲಿ ಇಲ್ಲಿ ಇರ್ತೇನೆ ಅಂತ ಹೇಳ್ತಾ ಇದ್ರಾ, ಅದಕ್ಕೆ ಅವ್ರದ್ದೇ ನಂಬರ್ ಕೊಟ್ಬಿಡ್ರಪ್ಪ ಅಂತಂದು ನಿಮ್ದು ಇಸ್ಕೊಂಡೆ. ಹೌದಾ, ಚಲೋ ಆತಾಳ್ರಿ ಅಕ್ಕಾರ. ಹೇಳ್ರಿ ಅಕ್ಕಾರ ಮತ್ತೆ. ಅದೇ ರೀ ಅಕ್ಕರ, ಎಲ್ಲ ನಿನ್ನೆ ಹೋಗಿ ಜಾತಕ ಅದು ಎಲ್ಲ ಇಬ್ಬರದು ಕೊಟ್ಟು ಕೇಳಿಸ್ಕೆ ಬಂದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಚೆನ್ನಾಗೈತಿ, ಎಲ್ಲ ಹೊಂದ್ಕೆಕೈತಿ, ಗಣಕೂಟ ಎಲ್ಲ ಚೆನ್ನಾಗಿ ಹೊಂದ್ಕೆಕೈತಿ ಅಂತ ಹೇಳಿದ್ದಾರೆ. ಮತ್ತೆ ಈಗ ನಾವು ನಾಳಿಕೆಗೆ ಬರೋಣ ಅಂತ ಮಾಡಿದ್ದೇವೆ, ಅತ್ಲ ಗಣ್ಣಕಾಯಿ ಉಡಿಯಾಗಿಟ್ಟ ಅದನ್ನ ಕಾರ್ಯ ಮುಗಿಸ್ಬಿಡೋಣ ಅಂತ ಮಾಡಿದ್ದೀವಿ. ಏನಂತೀರಿ ಮತ್ತೆ? ಹೌದ್ರಾ? ಕೇಳಿಸಿದ್ರ ಮತ್ತೆ? ಚಲೋ ಆದ್ ಬಿಡ್ರಿ. ಹಂಗಾರೆ ನಾಳಿಕೆ ಅಂದ್ರೆ ಎದೆ ಮೇಲೆ ಆದಂಗ ಕತ್ತಪ್ಪ. ನಾಡಿದ್ದು ಆ ಥರ ಏನಾರು ಇಟ್ಕೊಂಡ್ರ ಕಥ ನೋಡ್ರಿ. ನಾವು ಎಲ್ಲ ರೆಡಿ ಮಾಡ್ಕೋಬೇಕಲ್ರಿ ಮತ್ತೆ. ಕೊಡೋದು ತಗೊಳ್ಳೋದು ಎಲ್ಲದನ್ನು. ಮತ್ತೆ ಒಂದೇ ದಿನಕ್ಕೆ ಅಂದ್ರೆ ಈಗ ಬೆಳಗ್ಗೆ ಆಗೈತಿ, ಈಗ ಸಾಯಂಕಾಲ ಅಷ್ಟೇ ಟೈಮ್ ಇರೋದು, ಸಂಜೆವರೆಗೂ ಆಗುತ್ತೋ ಇಲ್ಲ ಅಂತಂದು ಅಷ್ಟೇ ರೀ. ನಾಳೆನೇ ಅಂದರೆ ಒಂಚೂರು ಕಷ್ಟಕತ್ತೇನಪ್ಪ. ಇಲ್ರಿ, ನಾಳೆನೇ ದಿನ ಅದು ಟೈಮ್ ಅದು ಎಲ್ಲ ಚೆನ್ನಾಗಿರೋದು. ಇದು ಬಿಟ್ಟರೆ ಮತ್ತೆ ಇನ್ನೊಂದು ವಾರ 15 ದಿನ ಯಾವುದು ದಿನ ಅದು ಅಷ್ಟು ಚೆನ್ನಾಗಿಲ್ಲ. ಮತ್ತೆ ನೋಡ್ರಿ ಮತ್ತೆ ಹೆಂಗೆ ಮಾಡ್ತೀರಾ? ತಡೀರಿ, ಹಂಗಾರೆ ನಮ್ಮ ಮನೆಯವರಿಗೆ ಒಂಚೂರು ಹೇಳ್ತೀನಿ, ಹೇಳಿ ನಾನು ಹೇಳ್ತೇನೆ ತಡ್ರಿ. ಹಂಗೆಲ್ಲ ಇದ್ರಾಗೆ ಇರ್ರಿ, ಫೋನ್ನಾಗೆ ಇರ್ರಿ. ರೀ ರೀ, ಒಂಚೂರು ಹೊರ ಬರ್ರಿ ಇಲ್ಲಿ ಪಡ್ಸಾಲಾಗೆ, ಒಂಚೂರು ಮಾತಾಡೋದು ಗಾಢ ಬರ್ರಿ ಇಲ್ಲಿ. ಏನ್ ಶಾರದಾ, ಹಂಗೆ ಹೋಗ್ತಾ ಇದೀಯಾ? ಯಾಕೇನಾತು? ಏನಾತದ್ಕೆಮ್ಮ? ರೀ, ಮತ್ತೆ ಅವರು ನಾಳಿಕೆಗೆ ಇಟ್ಕೊಳ್ಳೋಣ ಅನ್ನೋ ಕಾಯಿ ಉಡಿಯೋ ಶಾಸ್ತ್ರನ. ಮತ್ತೆ ದಿನ ಅದು ಚೆನ್ನಾಗೈತಿ. ಈಗ ಇನ್ನೊಂದು ವಾರ 15 ದಿನ ಬಿಟ್ಟರೆ ಯಾವುದು ಇಲ್ಲ ಗಳಿಗೆ ಅದು. ನಾಳೆನೇ ಚಲೋ ಇರೋದು ಅಂತ ಹೇಳಕತ್ತಾರೆ, ಫೋನ್ ಮಾಡಿದ್ದಾರೆ. ಮತ್ತೆ ಏನು ಹೇಳೋಣ ಹೇಳ್ರಿ? ಹೌದಾ, ನಾಳೆನೇ ಅಂದ್ರೆ ವಜ್ಜಾಕತ್ತಲ್ಲ ಶಾರದಾ. ಮತ್ತೆ ಏನು ತಯಾರಿಲ್ಲ ಏನಿಲ್ಲ, ಒಂದೇ ದಿನದಾಗೆ ಹೆಂಗ್ ಮಾಡಕತ್ತಿ? ಹ್ಞೂ ರೀ, ನಾನು ಅದನ್ನೇ ಹೇಳಿದೆ. ಮತ್ತೆ ಈಗ ಅವ್ರು ಫೋನ್ನಾಗ ಅದಾರೆ, ಮತ್ತೆ ಏನು ಹೇಳೋಣ ಹೇಳ್ರಿ? ಮತ್ತೆ ಈಗ ಇದು ಬಿಟ್ಟರೆ ಮತ್ತೆ ಇನ್ನೊಂದು ವಾರ 15 ದಿನ ಇಲ್ಲ ಅಂತಂದು ಹೇಳ್ತಾರೆ ಅವರು. ಅಣ್ಣ, ಮಾಡಿದ್ರಕ್ಕ ತಾಳಪ್ಪ, ಏನು ಇದಕ್ಕೇನೇನು ಭಾರಿ ಖರ್ಚು ಬರೋದಿಲ್ಲ, ಏನಿಲ್ಲ. ಒಂಚೂರು ಸಾಮಾನು ಹೋಗಿ ತಗೊಂಬಂದ್ರೆ ಆತಷ್ಟೇ. ಮಾಡೋಣ ತಗತ್ಲೆ. ಇಲ್ಲ ಭಟ್ರಿಗೆ ಅವರಿಗೆ ಹೇಳಿ ಬರ್ತಾನೆ, ಅಡುಗೆಗೆ ರಾತ್ರಿಕಿಗೆ ಬರ್ರಿ ಅಂತಂದು ಬಂದ್ಬಿಡ್ತಾರೆ. ಏನು ಒಂದೊತ್ತು ಊಟ ಅಲ್ಲ. ಮತ್ತೀಗ ಸಾಯಂಕಾಲ ಎಲ್ರಿಗೂ ಹೋಗಿ ಕರೆದು ಬಂದ್ರಾಕತಿ ಹೇಳಿ ಮಾಡೋಣ ತಗ, ಏನು ವಜ್ಜಾಗಲ್ಲ ಅದೇನು. ಆಗ ಕೈಲಾಗಲಿ ತಗೊಳಪತ್ಲಾಗೆ. ಇವತ್ತು ಹೋಗಿ ಎಲ್ಲ ಸಾಮಾನು ತಗೊಂಬಂದ್ರೆ ಇನ್ನೇನು ಭಟ್ರ ಒಬ್ರು ಬಂದ್ರೆ ಆಗೋಕತಿ. ಪುರೋಹಿತ್ರಿಗೊಬ್ರಿಗೆ ಹೇಳಿದ್ರೆ ಆತಷ್ಟೇ, ಮುಗ್ದ ಹೋಗತ್ ನಾಳಿಕೆಗೆ. ಮಾಡೋಣ ತಾಳಪತ್ಲಾಗೆ, ಮುಗ್ಸೋಣ. ಹಂಗಂತೀರಾ? ಸರಿ ತಗೊಳ್ರಿ ಅತ್ಲಾಗೆ. ಹೇಳ್ ಶಾರದಾ, ಅತ್ಲಾಗೆ ನಾಳೆಕಿಗೆ ಬರ್ರಿ ಅಂತಂದು. ಹಲೋ ಅಕ್ಕಾರ, ಅದಿರಲ್ಲ ಇನ್ನಗೆ? ಹ್ಞೂ ಅಕ್ಕರ, ಹೇಳ್ರಿ. ಸರಿ ತಗೊಳ್ರಿ, ಮತ್ತೆ ನಾಳೆನೇ ಮಾಡಿದ್ರ ಕತಿ. ನಮ್ಮ ಮನೆಯವ್ರ ಹತ್ರಕ್ಕೂ ಮಾತಾಡಿದೆ, ಅವರು ಅಂತಂದು ಹೇಳಿದ್ದಾರೆ. ನಾಳೆನೇ ಇಟ್ಕೊಂಡು ಅಂತ ಹೇಳ್ರತ್ಲ, ಬರ್ರಿ ಮತ್ತೆ ನಾಳೆಕಿಗೆ. ಆಯ್ತು ಅಲ್ರಿ ಅಕ್ಕರ, ಹಂಗಾರೆ ಮತ್ತೆ ನಾಳೆನೇ ಮಾಡೋಣ ತಾಳ್ರಿ. ಹ್ಞೂ ಸರಿ ತಾಳ್ರಿ, ಬರ್ತೀವಿ. ಇಡೋಣ? ಆಯ್ತು ರೀ ಅಕ್ಕಾರ. ಅಲ್ರಿ, ನಾಳೆನೇ ಅಂದ್ರೆ ಗಡಿಬಿಡಿ ಆಗೋದಿಲ್ಲ. ಜನ ಮಂದಿ ಕರಿಬೇಕು, ಎಲ್ಲ ಜೋಡಿಸ್ಕೋಬೇಕು, ಮಾಡ್ಬೇಕು. ಎಲ್ಲ ಎದೆ ಮೇಲೆ ಬಂದಂಗಾತಪ್ಪ. ಅಲ್ಲ ಅದಕ್ಕೆಮ್ಮ, ನಾನು ಅದನ್ನಲ್ಲಿ ನೀವು ಯಾಕೆ ತಲೆ ಕೆಡಿಸ್ಕೊಂತೀರಾ? ನಾನು ಐನರ್ಗೆ ಮತ್ತೆ ಇವರಿಗೆ ಭಟ್ರಿಗೆ ಹೋಗಿ ಹೇಳಿ ಬರ್ತೇನೆ ಇಷ್ಟೊತ್ತಿಗೆ ಬರ್ರಿ ಅಂತಂದು. ರಮೇಶ್ ಕೈಲಿ ಸಾಮಾನು ಚೀಟಿ ಬರ್ದು ಕೊಡ್ರಿ, ಅವ್ನು ಹೋಗಿ ದಿನಸಿ ಸಾಮಾನು ತಗೊಂಬರ್ತಾನ. ನೀನು ಅಣ್ಣ ಹೋಗಿ ಒಂಚೂರು ಇದು ಸಾಯಂಕಾಲಕ್ಕೆ ಜನ ಮಂದಿ ಕರೆದು ಬರ್ರಿ. ಇನ್ನೇನು ಮುಗ್ದೇ ಹೋಗತ್ತಲ್ಲ, ಮಾಡಿ ಮುಗಿಸಿದ್ರಕತ್ತಾಳ್ರಿ ಇತ್ಲಾಗೆ. ಶಾರದಾ, ಹಂಗೆ ಮಾಡಿದ್ರಕ್ಕ ತಗೊಳ್ಳೆ ಅತ್ಲಾಗೆ. ಮುಗ್ದೆ ಹೋಗತ್ತಿ. ಐತಿ ಅನ್ನೋದಕ್ಕಿಂತ ಹೋಗು, ನಿಂದ ಏನಾರು ಕೆಲಸ ಇದ್ರೆ ಕಡಗಡ ಮುಗಿಸ್ಕೆ ಹೋಗು. ಸಾಯಂಕಾಲಕ್ಕೆ ಅಲ್ಲಿ ಹೋಗೋಣ. ಚೀಟಿ ಏನೇನು ಬೇಕು ಅಂತಂದು ಬರ್ದು ಅವ್ನು ರಮೇಶ್ ಕೈಲಿ ಕೊಡು. ಆಯ್ತಲ್ರಿ, ಹಂಗಾರೆ ಹಂಗೆ ಮಾಡೋಣ ರೀ. ಮತ್ತೆ ನಾಳಿಕೆ ಹೊಂಡದ್ರಿ, ಮತ್ತು ನಾಳೆನೇ ಅನ್ನಕಾಯಿ ಉಡಿಯೋ ಶಾಸ್ತ್ರ ಮಾಡಿಬಿಡನ್ರಿ ಅತ್ಲಾಗೆ. ಹೇಳಿದ್ದೀನಿ ಬೀಗ್ರಿಗೂ ಟೈಮು ಅದು ನಾಳಿಕೆಗೆ ಚೆನ್ನಾಗಿರೋದು ಅಂತಂದು. ಮತ್ತು ಅವರು ಹ್ಞೂ ಅಂದಿದ್ದಾರೆ, ಎಲ್ಲ ರೆಡಿ ಮಾಡ್ಕೊಂತೀವಿ ಬರ್ರಿ ಅಂತಂದು ಹೇಳಿದ್ದಾರೆ. ಮತ್ತು ನಾಳಿಕೆ ಹೊಂಡನ್ರಿ, ಮತ್ತು ಗಾಡಿ ವ್ಯವಸ್ಥೆ ಎಲ್ಲ ಮಾಡಿರಿ. ಹೌದಾ, ನಾಳೆಕಿನೇ ಇದು ಮಾಡೋದತ್ಲ, ಶಾಸ್ತ್ರ ಮಾಡಿ ಮುಗಿಸೋದತ್ಲಾಗೆ. ಹ್ಞೂ ರೀ, ಮತ್ತು ಅವ್ರಿಗೆ ಇನ್ನರಿಗೆ ಕೇಳಿನ, ಮತ್ತು ಅವ್ರು ನಾಳಿಕೆಗೆ ಚಲೋ ಇರೋದವ ದಿನ ಮಾಡ್ಕೊಂಡ್ರೆ ನಾಳೆ ಮಾಡ್ಕೋಬೇಕು, ಇಲ್ಲಾಂದ್ರೆ ಇನ್ನೊಂದು ವಾರ 15 ದಿನ ಆಗಲ್ಲ ನೋಡು ಅಂತಂದು ಹೇಳಿದ್ರು ಅವರು. ಅದಕ್ಕೆ ಮತ್ತೆ ಬೀಗ್ರಿಗೆ ಹೇಳಿದೆ ನಾಳಿಕೆಗೆ ಮಾಡೋಣ ತಗೊಳ್ರಿ ಅಂತಂದು. ಅವರು ರೆಡಿ ಮಾಡ್ಕೊಂತಿದ್ದಾರೆ. ಮತ್ತು ನಾವು ಏನು ಸೀರೆ ಗೀರೆ ಅದನ್ನು ಎಲ್ಲ ರೆಡಿ ಮಾಡ್ಕೊಳ. ಮತ್ತೆ ನಾಳಿಕೆ ಏನೇನು ಬೇಕು ಶಾಸ್ತ್ರಕ್ಕೆ, ಹಣ್ಣು ಹೂವು ಕಾಯಿ ಏನೇನು ಬೇಕು ಎಲ್ಲ ಒಂದು ಚೀಟೆ ಬರ್ಕೊಡು, ಹೋಗಿ ತಗೊಂಬಂದ್ಬಿಡ್ತೀನಿ. ಮಂಗಳ, ಒಂದು ಕೆಲಸ ಮಾಡಿ, ಮತ್ತೆ ನೀನು ಸೀರೆ ಅದು ತಗೋಬೇಕಲ್ಲ ಹುಡುಗಿಗೆ, ಮತ್ತೆ ಬಂದ್ಬಿಡತ್ಲಾಗೆ ಇಬ್ರು ಹೋಗಿ ಬಂದ್ಬಿಡೋಣ ಒಂದು ತಾಸ್ನಿಗೆ. ಹ್ಞೂ ರೀ, ಕೆಲಸ ಎಲ್ಲ ಆಗೈತಿ. ಮತ್ತು ಇನ್ನೇನು ನಾನು ರೆಡಿ ಆಗ್ಬರ್ತಂತ ತಡ್ರತ್ಲ, ಹೋಗಿ ಗಾಡನೆ ಬರೋಣಂತಿ. ಎಲ್ಲಿ ನಿನ್ನ ಸುಪುತ್ರ ಎಲ್ಲೋಗಿದ್ದಾನೆ?
ನಿನ್ನೆ ಬೆಳಗ್ಗೆ ಹೋದವನು ರಾತ್ರಿ ಬಂದಾನ ನೋಡ್ರಿ 12 ಗಂಟೆಗೆ. ಎಲ್ಲಿಗೆ ಹೋಗಿದ್ದಾನೆ ಏನು ಎತ್ತ ಏನೂ ಗೊತ್ತಿಲ್ಲ. ಏಯ್ ನಿಂತ್ಕೊಳ್ಳ. ನಿಮ್ಮ ಅತ್ತೆ ನಿಮ್ಮ ಮಾವ ಅವ್ರ ನಿನ್ನ ಚಿಕ್ಕ ಮಾವ ಅವ್ರ ಬಂಧು ಬಳಗದವರು ಎಲ್ಲರೂ ಮನೆ ನೋಡಕ್ ಬಂದಿದ್ದಾರೆ. ಫೋನ್ ಮಾಡಿದ್ರೆ ಈಗ ಬರ್ತಾನೆ ಹಾಗೆ ಬರ್ತಾನೆ ಅಂತಂದು ಹೇಳ್ತಿದ್ದೆ. ರಾತ್ರಿ 12 ಗಂಟೆಗೆ ಬಂದಿದ್ದೆ. ಎಲ್ಲಿ ಹೋಗಿದ್ದೆ? ಏನ್ ಕೆಲ್ಸ ಇತ್ತು ಅಂತದ್ ನಿಂದು? ಅಪ್ಪ ಅದು ಇಲ್ಲಪ್ಪ, ಹಂಗೆ ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದ ತಾಳಪ್ಪ. ಸುಳ್ಳು ಬಗಳ್ತೀಯ ಬೋಳಿ ಮಗನೇ? ನಿನಗೆ ಎದ್ರ ಹೊಡಿಬೇಕು ಹೇಳಿ ನಿನಗೆ? ನಾವು ನೋಡಿದ್ರೆ ಇಲ್ಲಿ ಒಳ್ಳೆ ಮಂತನಿಂದ ಹೆಣ್ಣು ತರಕತ್ತಿದೀವಿ, ನೀನು ಎಂತ ಬೇಕಂತ ಹಲ್ಕ ಕೆಲಸಗಳು ಮಾಡ್ಕೊಂತ ತಿರುಗ್ತೀಯ. ನೀನ್ ಹಿಂಗೆ ಮಾಡು, ಮತ್ತೆ ಯಾವ ಮದುವೆನ ಮಾಡೋದಿಲ್ಲ ಏನು ಮಾಡೋದಿಲ್ಲ, ಬೀದಿಗೆ ಬಿಡಂಗ್ ಮಾಡ್ಬಿಡ್ತಾನ. ನಾನು ಮತ್ತೆ ಮನೆಗೆ ಇಟ್ಕೊಳೋದಿಲ್ಲ. ನಾನೇನು ಮಾಡಿಲ್ಲ ತಗೊಳಪ್ಪ, ನಾನು ಹಂಗೆ ಹೊರಗೆ ಹೋಗಿದ್ದೆ, ಕೆಲಸ ಇದ್ದದಕ್ಕೆ ಹೋಗೋ ಸುಮ್ಮನೆ ಎದಕ್ಕಾರ ಹೋಗಾರ. ಬಾಸ್ಬಿಡ್ತಾನ ನೋಡಿ ಹಂಗೆ. ಎದು ವಾಸದ್ ಬೇರೆ ಕಲ್ತದೀಯ ನೀನು? ಮಾಡೋದು ಹಲ್ಕ ಕೆಲಸ ಮತ್ತೆ ಸಾಚತನ ಮಾತಾಡ್ತೀಯಾ? ಏನು ಗೊತ್ತಿಲ್ಲ ಅಂತ ಅನ್ಕೊಂಬಿಟ್ಟಿದ್ಯಾ? ನಮಗೆ ಎಲ್ಲದೂ ಗೊತ್ತದ ನಿನ್ನ ನಾಟಕಗಳು. ಹೋಗ್ಲಿ ಬಿಡ್ರಿ ಈಗ ಅತ್ಲಾಗೆ, ನಾನು ಹೇಳ್ತಾನೆ ಬಿಡ್ರಿ. ಎಲ್ಲ ನಿನ್ನಿಂದಾನೇ ಆಗ್ತಾ ಇರೋದು. ನೀನ್ ಸಲಿಕೆ ಕೊಟ್ಕೊಟ್ಟೆ ಹಿಂಗ ಅವನು ಅಡ್ದಾರಿ ಹಿಡಿತಾ ಇರೋದು. ನೀನ್ ಸರಿ ಇದ್ದಿದ್ರೆ ಯಾಕೆ ಹೇಳು? ಆಯ್ತು ಬಿಡ್ರಿ, ಈಗ ಆಗ ಕಾರ್ಯಗಳನ್ನ ಮಾಡ್ಬೇಕಲ್ಲ. ಈಗ ಸುಮ್ಮನೆ ಅದಕ್ಕೆ ಅಡ್ಗಾಲಕ್ಕೆ ಕುತ್ಕೊಂಡ್ರೆ ಹೆಂಗ್ರಿ? ನಡೀರಿ ಹೋಗೋಣ, ಈಗ ಟೈಮ್ ಆಕತಿ. ಬಂದು ವಿಚಾರಿಸೋಣಂತೆ ನಡೀರಿ. ನೋಡು, ನಾಳೆಕಿಗೆ ನಿಂದು ಹಣ್ಣುಕಾಯಿ ಹುಡುಗ ಶಾಸ್ತ್ರ ಐತಿ ಹುಡುಗಿ ಮನೆಗೆ ಹೋಗ್ಬೇಕು ಬೆಳಗಿಕ್ಕೆ. ಮತ್ತಿವತ್ತೆಲ್ಲರೂ ಲೇಟಾಗಿ ಬರೋದು, ಅದು ಮಾಡೋದು, ಅಲ್ಲೋದೆ ಇಲ್ಲೋದೆ ಅಂತ ಅಂದ್ರೆ ಮತ್ತೆ ನೀನು ಎಲ್ಲಿರ್ತಿ ಅಲ್ಲಿಗೆ ಬರ್ತಾನೆ ನಾನು. ಮತ್ತೆ ನಾನು ಯಾವ ಕಾರಣಕ್ಕೂ ಸಹಿಸೋದಿಲ್ಲ. ನಾನು ಸೀದಾ ಸಂಜೆ ಆಗ್ತದಂಗೆ ಮನೆಗೆ 5 ಗಂಟೆ ಆಗ್ತದಂಗೆ ಮನೆ ಬಂದು ಸೇರ್ಕೋಬೇಕು. ಹ್ಞೂನಪ್ಪ ಆತು, ಎಲ್ಲೂ ಹೋಗಲ್ಲಪ್ಪ. ಎಂಥ ಮಗನ್ ಎತ್ತು ಬಿಟ್ಟಿದೀಯ ನೀನು? ನನಗಂತೂ ಊರ್ನಾಗೆ ತಲೆ ಎತ್ಕೊಂಡು ತಿರ್ಗಕ್ಕಾಗೋದಿಲ್ಲ ಅಂತ ನಾಚಿಕೆ ಕತ್ತಂಗೆಯ. ಸದ್ಯಕ್ಕೆ ಬೀಗರು ಬಂದರು, ಮನೆಯಿಂದ ಹಂಗೆ ಹೋದ್ರು. ಅಕ್ಕಪಕ್ಕ ವಿಚಾರಿಸ್ಲಿಲ್ಲ, ಊರ್ನವನು ಅನಾಡಿಯೇನು ವಿಚಾರಿಸ್ಲಿಲ್ಲ ಅಷ್ಟಾಗಿ. ಹಂಗಾಗಿ ನಮ್ದು ಬಾಳೆ ಬಚ್ಚೆ. ಇಲ್ಲ ಅಂದ್ರೆ ಇರ್ಲಿ ನಡೀರಿ, ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗ್ತಾನೆ. ಮದುವೆ ಆಗೋವರೆಗೂ ಹಂಗೆಯಾ, ಅದೇನೋ ಅಂತಾರಲ್ಲ, ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ ಅಂತಂದು ಹಂಗೆಯಾ. ಸರಿ ಹೋಗ ನಡೀರಿ ನಡೀರಿ, ಟೈಮ್ ಆಯ್ತು. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ಈ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಏನೇ ಹೇಳಿ, ಈ ದೇವಸ್ಥಾನದ ಕುತ್ಕೊಂಡು ದೇವರ ಆರಾಧನೆ ಮಾಡ್ಕೊಂತ ನೆಮ್ಮದಿಯಾಗಿ ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಬಿಟ್ರೆ ಜೀವನ ಪಾವನ. ಈಗಿನ ಜನ ಏನು ಫೋನು ಅಂತಂದು ಅದರೊಳಗೆ ಮುಳುಗಿ ಅವ್ರಿಗೇನು ಒಂಥರ ಪರಿಸರನ ಎಂಜಾಯ್ ಮಾಡಬೇಕು, ಹೊರಗೆ ಹೋಗ್ಬೇಕು, ದೇವಸ್ಥಾನಗಳಿಗೆ ಸುತ್ತಬೇಕು, ಅದೆಲ್ಲ ಏನೇನು ಇಲ್ಲ. ಒಂದು ಫೋನ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರೆ ಮುಗದೇ ಹೋತು. ಪ್ರಪಂಚನೇ ಅದರೊಳಗೆ ಸಿಕ್ಬಿಡ್ತೈತೆ, ಎಲ್ಲ ಅದರೊಳಗೆ ಮುಳುಗೋ ಬಿಡ್ತಾರಂಗೆ. ಅದು ಜಾನಕಿ ಅನ್ನಿಸ್ತದಲ್ಲ. ಹೌದು ಜಾನಕಿನೇ. ಯಾರಾದರೂ ಹೋದಾರ ಜೊತೆಗೆ ಏನು ಒಬ್ಬಳೇದಳ? ತಡಿ ನೋಡೋಣಪ್ಪ. ಮತ್ತೆ ಸುಮ್ಮನೆ ಯಾಕೆ ಯಾರ್ಯಾರು ನೋಡಿ ಮತ್ತೆ ಏನಾರ ಅನ್ಕೊಂಡು. ಯಾರು ಬಂದಿರಕ್ಕಿಲ್ಲ, ಒಬ್ಬಳೆ ಕುಂತಾಳೆ ಅಂದ್ರೆ ಒಬ್ಬಳೆ ಬಂದಿದ್ದಾಳೆ ಅಂತ. ನೋಡೋಣ, ಮಾತಾಡ್ಸನ್ ಹತ್ರ ಹೋಗಿ. ಜಾನಕಿ ಅವರೇ, ಯಾರು ಯಾರು ನೀವು? ಅದ್ಯಾಕ್ರಿ ಅಷ್ಟು ಬೆಚ್ಚಿ ಬೀಳ್ತೀರಾ? ನಾನು ಯಾರಂತ ಗೊತ್ತಾಗ್ಲಿಲ್ಲ. ನಾನು ರಮೇಶ, ಈ ಜ್ಯೋತಿ ಅಣ್ಣ. ಓ ನೀವಾ? ಚಲೋ ಅದಿರೇನ್ರಿ? ಹ್ಞೂನ್ರಿ, ಚೆನ್ನಾಗದೀನಿ. ನೀವು ಹಂಗದಿರಾ? ನಾನು ಚೆನ್ನಾಗದನಿ. ಏನು ನೀವು ಈ ಕಡೆ? ಇಲ್ಲ, ನಾನು ದೇವಸ್ಥಾನಕ್ಕೆ ಬರ್ತಾ ಇರ್ತೀನಿ ಆಗಾಗ, ಬಿಡು ಸಿಕ್ಕಾಗೆಲ್ಲ. ಕೆಲಸ ಇಲ್ಲದೆ ಇರೋ ಟೈಮ್ನಾಗೆಲ್ಲ ಬರ್ತಾ ಇರ್ತೀನಿ. ನೀವು ಇವತ್ತೇ ಬಂದಿರೋದಾ ಏನು ಬರ್ತಾ ಇರ್ತೀರಾ ನೀವು ದಿನ? ಇಲ್ಲ, ನಾನು ದಿನ ಬರ್ತೀನಿ, ಆದರೆ ಇನ್ನು ಬೆಳಗ್ಗೆ ಬೇಗನೆ ಬರ್ತೀನಿ. ಇವತ್ತೇ ಸ್ವಲ್ಪ ಟೈಮ್ ಆಯ್ತು. ಹೌದಾ? ಹ್ಞೂನ್ರಿ, ಒಂಥರ ಏನೋ ನೆಮ್ಮದಿ. ಊರುಗಳಿಗೆ ಈ ಥರ ಒಂದು ದೇವಸ್ಥಾನಗಳು ಇದ್ಬಿಟ್ರೆ ಎಷ್ಟೋ ನೆಮ್ಮದಿ ಇರ್ತದಂಗೆ. ಒಂದು ಸ್ವಲ್ಪ ಹೊತ್ತು ಏನೇ ಒಂದು ಯೋಚನೆಗಳು, ತೊಂದರೆಗಳು, ಟೆನ್ಷನ್ಗಳು ಇದ್ದರೆ ಬಂದು ದೇವಸ್ಥಾನ ಒಂದು 10 ನಿಮಿಷ ಸುಮ್ಮನೆ ಸಮಾಧಾನ ಕುತ್ಕೊಂಡ್ಬಿಟ್ರೆ ಎಷ್ಟು ನೆಮ್ಮದಿ ಸಿಕ್ಬಿಡ್ತದಲ್ವಾ? ಹ್ಞೂ ರೀ, ಅದಕ್ಕೆ ನಾನು ದಿನ ಬರ್ತೀನಿ ದೇವಸ್ಥಾನಕ್ಕೆ. ಎಷ್ಟೋ ಒಂಥರ ಖುಷಿ ಸಿಕ್ಬಿಡುತ್ತೆ ನನಗಂತ ದೇವಸ್ಥಾನಕ್ಕೆ ಬರೋದ್ರಿಂದ. ಮತ್ತೆ ಏನು ಸಮಾಚಾರ? ಏನು ಮಾಡಬೇಕು ಅಂತ ಇದ್ದೀರಾ? ಮತ್ತೆ ಓದೋದೇನಾರ ಮುಂದುವರಿಸ್ಬೇಕು ಅಂತ ಇದ್ದೀರಾ ಹೆಂಗೆ? ಇಲ್ರಿ, ಡಿಗ್ರಿ ಒಂದು ಆಗೈತಲ್ಲ ಸಾಕು ಅಂತಂದು ಹೇಳ್ತಾ ಇದಾರೆ ಮನೆಗೆ ಅಪ್ಪ ಅವ್ವ. ಇಷ್ಟು ದಿನ ನಾನು ಹೊರಗಿದ್ದೋದಿನ ಮನೆಗೆ ಒಂಥರ ಇಬ್ಬರೇ ಇದ್ದು ಅವರಿಗೂ ಒಂಥರ ಬೇಜಾರು. ಅದಕ್ಕೆ ನಾನು ಸ್ವಲ್ಪ ದಿನ ಮನೆಗೆ ಇಟ್ಕೊಳ್ಳೋಣ ಅಂತಂದು ಬೇಡವ ಸಾಕು ಅಂತಂದು ಅಂದರು. ಮತ್ತೆ ನೀವೇನು ಕೆಲಸ ಮಾಡ್ತಾ ಇದ್ದೀರಾ? ನಂದು ಇಂಜಿನಿಯರಿಂಗ್ ಮುಗಿದೇ 3 ವರ್ಷ ಆಯ್ತು. ಈ 3 ವರ್ಷದಿಂದ ನಾನು ನೆದರ್ಲ್ಯಾಂಡ್ನಾಗ ಇದ್ದೆ, ಅಲ್ಲೇ ಕೆಲಸ ಮಾಡ್ಕೊಂತ ಅಲ್ಲೇ ಇದ್ದೆ. ಈಗ ರಜಕ್ಕೆ ಅಂತಂದೇಳಿ ಒಂದು 2-3 ತಿಂಗಳು ರಜೆ ಹಾಕ್ಬಿಟ್ಟು
ಅಪ್ಪ ಅವನ್ನ ನೋಡ್ಕೊಂಡು ಹೋಗೋಣ ಅಂತಂದು ಬಂದೇನು ಊರಿಗೆ. ಓ ಹೌದಾ, ಅಲ್ಲಿದ್ದೀರಾ ನೀವು? ಓ ಅಲ್ಲಿ ಜನ ಮಂದಿ ಎಲ್ಲ ಹೆಂಗೆ? ಹೆಂಗೆ ಅಂದರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಎಲ್ಲ ಅವ್ರವ್ರ ಕೆಲಸಗಳನ್ನ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಯಾರು ಯಾರ ಮೇಲೂ ಅವಲಂಬಿತವಾಗಿರಲ್ಲ. ಅವ್ರವ್ರ ಕೆಲಸ ಅವ್ರದ್ದು ಅಷ್ಟೇ. ಹೌದಾ, ಸರಿ ರೀ, ಆಯ್ತು. ಹೊತ್ತಾತ್ ಮನೆಗೆ ಹೋಗ್ಬೇಕು, ಬರ್ತೀನಿ. ಸರಿ ಆಯ್ತು, ಬಾಯ್.